ಅಂಜನಾದ್ರಿ ಬೆಟ್ಟ ಇವತ್ತು ವಿಶ್ವದೆಲ್ಲೆಡೆ ಗಮನವನ್ನು ಸೆಳೆದಿರುವಂತಹ ಒಂದು ಐತಿಹಾಸಿಕ ಹಾಗೂ ಪೌರಾಣಿಕ ಸ್ಥಳ. ಜೈ ಶ್ರೀರಾಮ್ ಎನ್ನುತ್ತಾ ಸಾವಿರಾರು ಜನಸಂಖ್ಯೆಯಲ್ಲಿ ಹಿಂದೂಗಳು ಈ ಪವಿತ್ರ ದೇವಸ್ಥಾನಕ್ಕೆ ಭೇಟಿಗಾಗಿ ದಿನಾಲೂ ಬರ್ತಾರೆ. ಅದರಲ್ಲಿ ಹತ್ತೋದಕ್ಕೆ ಇದು ಮುಖ್ಯ ದ್ವಾರದ ಮುಖಾಂತರ 575 ಮೆಟ್ಟಿಲುಗಳನ್ನು ಹತ್ತಿ ಅದು ಕಠಿಣ ದಾರಿಯ ಮುಖಾಂತರ ಜನ ಹೇಳ್ತಾರೆ. ಆದರೆ ಅದೇ ಕಠಿಣ ದಾರಿಯ ಮುಖಾಂತರನೇ ವಾಪಸ್ ಇಳಿತಾರೆ. ಆದರೆ ಅದಕ್ಕೆ ಹಿಂದುಗಡೆ ಇನ್ನೊಂದು ದಾರಿ ಇದೆ. ಅದೇ ಮೂಲ ಸರಳ ದಾರಿ ಅಂತ ಹೇಳ್ತಾರೆ, ಮೊದಲಿನಿಂದ ಇರುವಂಥ ದಾರಿ. ಆದರೆ ಆ ಕಡೆಯಿಂದ ಜನರನ್ನು ಇಳಿಸ್ಬೇಕು. ಈ ಮುಂದುಗಡೆಯಿಂದ ಮುಖ್ಯ ದ್ವಾರದಿಂದ ಜನರನ್ನು ಹತ್ತಿಸಿ ಈ ಮೂಲ ಸರಳ ದಾರಿಯಿಂದ ಜನರನ್ನು ಇಳಿಸಬೇಕು ಆಡಳಿತ ಮಂಡಳಿ. ಆದರೆ ಇದ್ಯಾವುದನ್ನು ಸರ್ಕಾರವಾಗಲಿ ಅಲ್ಲಿನ ಆಡಳಿತಾಧಿಕಾರಿಗಳಾಗಲಿ ಯಾರು ಕೂಡ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಅಂತಲೇ ಹೇಳ್ಬೋದು. ಇದು ಕಾಣ್ತಿರುವಂಥದ್ದು ನೀವು ಮೂಲ ಸರಳ ದಾರಿ ಆಂಜನಾದ್ರಿ ಬೆಟ್ಟ. ಯಾಕಂದರೆ ಮುಖ್ಯ ದ್ವಾರದ ಮುಖಾಂತರವಾಗಿ ಜನ ಹತ್ತಿ ಅವರಿಗೆ ವಾಪಸ್ ಇಳಿಬೇಕಾದ್ರೆ ಯಾವುದೇ ತೊಂದರೆ ಆಗಬಾರ್ದು, ಯಾವುದೇ ನೂಕು ನುಗ್ಗಲಾಗಬಾರ್ದು, ಯಾವುದೇ ರೀತಿಯಿಂದ ಅನಾನುಕೂಲತೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಮೂಲ ಸರಳ ದಾರಿಯಲ್ಲೂ ಕೂಡ 425 ಮೆಟ್ಟಿಲುಗಳನ್ನು ಸರ್ಕಾರ ಹಾಗೂ ಮೊದಲಿನ ಟ್ರಸ್ಟ್ಗಳು ಕಟ್ಟಿಸಿ ಜನರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದೆ. ಆದರೆ 2018ರಿಂದ ಈ ಧಾರ್ಮಿಕ ದತ್ತಿ ಇಲಾಖೆ ತನ್ನ ಆಡಳಿತಕ್ಕೆ ಈ ಆಂಜನಾದ್ರಿ ಬೆಟ್ಟವನ್ನು ತೆಗೆದುಕೊಂಡ ಮೇಲೆ ಈ ಪರಿಸ್ಥಿತಿ ಮತ್ತಷ್ಟು ಬುಗಿಡಾಯಿಸ್ಕೊಂಡು ಹತ್ತುವುದು ಅದೇ ದಾರಿಯಲ್ಲಿ, ಇಳುವುದು ಅದೇ ದಾರಿಯಲ್ಲಿ, ನೀವು ನೋಡ್ತಾ ಇರುವುದು ಅದೇ ಪರಿಸ್ಥಿತಿ. ಈ ಮುಖ್ಯ ದ್ವಾರ ಆಂಜನಾದ್ರಿ ಹನುಮಕಟ್ಟೆ ಇದೆ, ಅಲ್ಲಿಂದ 275 ಮೆಟ್ಟಿಲುಗಳ ಮುಖಾಂತರ ಜನ ಆಂಜನಾದ್ರಿ ಬೆಟ್ಟವನ್ನು ಏರ್ತಾರೆ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನಕ್ಕಾಗಿ. ಆದರೆ ದರ್ಶನವನ್ನು ಪಡೆದ ನಂತರ ಅದೇ ದಾರಿಯ ಮುಖಾಂತರ ವಾಪಸ್ ಇಳಿತಾರೆ. ಹೀಗಾಗಿ ಅಲ್ಲಿ ಜನರು ಎದುರ ಬಿದ್ದರೆ ಹತ್ತೋರಿಗೆ ಇಳಿಯೋರ ಜಾಗ ಕೊಡಲ್ಲ, ಇಳಿಯೋರಿಗೆ ಹತ್ತೋರ ಜಾಗ ಕೊಡಲ್ಲ. ನೂಕು ನುಗ್ಗಲಾಗ್ತಾ ಇದೆ. ಒಬ್ರಿಗೊಬ್ರು ದಬ್ಕೊಂಡು ಒಬ್ರಿಗೊಬ್ರು ತಳ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಚಿಕ್ಕ ಮಕ್ಕಳು, ವಯೋವೃದ್ಧರು ಹಾಗೂ ರೋಗಗ್ರಸ್ತ ಇರುವಂಥವರು ಈ ಆಂಜನೇಯ ಸ್ವಾಮಿಯ ಒಂದು ಕೃಪಾ ಕಟಾಕ್ಷಕ್ಕಾಗಿ ದರ್ಶನಕ್ಕಾಗಿ ಬಂದಿರ್ತಾರೆ. ಆದರೆ ಇಲ್ಲಿ ಸಪ್ರೇಟಾಗಿ ಜನರನ್ನು ಮುಖ್ಯ ದ್ವಾರದ ಮುಖಾಂತರ 575 ಮೆಟ್ಟಿಲುಗಳ ಮುಖಾಂತರ ಜನರನ್ನು ಹತ್ತಿಸ್ಬೇಕು. ಅದೇ ರೀತಿಯಾಗಿ 425 ಮೆಟ್ಟಿಲುಗಳಿರುವಂಥ ಮೂಲ ಸರಳ ದಾರಿ ಆಂಜನಾದ್ರಿ ಬೆಟ್ಟದ ಹಿಂಭಾಗದಲ್ಲಿದೆ, ಆ ದಾರಿಯ ಮುಖಾಂತರ ಜನರನ್ನು ಇಳಿಸ್ಬೇಕು. ಇದಿರುವಂಥದ್ದು ಗೌರ್ಮೆಂಟ್ ರೂಲ್ಸು. ಆದರೆ ಈ ಗೌರ್ಮೆಂಟ್ ರೂಲ್ಸು ಬರೀ ಕಾಗದ ಮೇಲೆ ಉಳಿದಿದೆಯೋ ಅಥವಾ ಸರ್ಕಾರದ ಒಂದು ಹೇಳಿಕೆಯಲ್ಲಿ ಉಳಿದುಬಿಟ್ಟಿದೆಯೋ ಗೊತ್ತಿಲ್ಲ. ಜನ ಹೇರುವುದು 575 ಮೆಟ್ಟಿಲುಗಳ ಮುಖಾಂತರ ಹಾಗೂ ಇಳಿಯೋದು ಕೂಡ ಇದೇ 575 ಮೆಟ್ಟಿಲುಗಳ ಮುಖಾಂತರ. ಹಾಗಾಗ್ಬಿಟ್ಟು ಭಕ್ತರಿಗೆ, ವಯೋವೃದ್ಧರಿಗೆ, ಚಿಕ್ಕ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಿರುವುದಂತೂ ಸತ್ಯ. ಆದರೆ ಇದ್ರ ಬಗ್ಗೆ ಯಾರು ಕೂಡ ಭಕ್ತರಾಗಲಿ ಈ ದರ್ಶನಕ್ಕೆ ಬರುವಂಥ ಪ್ರವಾಸಿಗರಾಗಲಿ ಇದರ ಬಗ್ಗೆ ಕೇರ್ ಮಾಡದೆ ಕೇವಲ ಆಂಜನೇಯ ಸ್ವಾಮಿಯ ದರ್ಶನ ಸಿಕ್ಕರೆ ಸಾಕು ಎನ್ನುವಂಥ ದೃಷ್ಟಿಯಿಂದ ಹೋಗ್ತಾ ಇದ್ದಾರೆ ಹೊರತು ಇದರ ಬಗ್ಗೆ ಗಮನ ಹರಿಸಬೇಕಾದ್ದು ಇಲ್ಲಿರುವಂಥ ಆಡಳಿತ ಮಂಡಳಿಗಳು ಮಾತ್ರ. ಹಾಗಾದರೆ ಈ ಜನ ಸುತ್ತಮುತ್ತಲು ರಕ್ಷಣೆಗೆ ಜಾಲರಿಗಳೇನೋ ಹಾಕಿದ್ದಾರೆ. ಆದರೆ ಮೇಲೆ ಹತ್ತತಾ 575 ಮೆಟ್ಟಿಲುಗಳನ್ನು ಹತ್ತಬೇಕಾದ್ರೆ ಬರ್ತಾ ಮೇಲೆ ಹತ್ತಾ ಹೋದಂಗೆಲ್ಲ 200-300 ಮೆಟ್ಲಾದಂಗೆಲ್ಲ ತುಂಬ ಕಡಿದಾದ ಸ್ಟೆಪ್ಸ್ ಬರ್ತವೆ. ಅಕ್ಕಪಕ್ಕದಲ್ಲಿ ಜಾಲರಿಗಳು ಇರಲ್ಲ. ಏನಾದರೂ ಆಯಾ ತಪ್ಪಿ ಬಿದ್ದರೆ ಇಲ್ಲ ಯಾರೋ ದಪ್ಪಿಟ್ರೆ ಈ ಪಾತಾಳಕ್ಕೆ ಹೋಗೋದರಲ್ಲಿ ಸಂದೇಹನೇ ಇಲ್ಲ. ಅದಕ್ಕೋಸ್ಕರ ಸರ್ಕಾರ ಇಲ್ಲಿ ಯಾವುದೇ ರೀತಿಯಿಂದ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಇಲ್ಲಿ ಯಾವುದೇ ರೀತಿಯಿಂದ ಈ ಆರೋಗ್ಯ ಸಿಬ್ಬಂದಿಗಳಾಗಲಿ, ಈ ಸ್ಟಾಫ್ ನರ್ಸ್ಗಳಾಗಲಿ, ಆಸ್ಪತ್ರೆ ಕಡೆಯಿಂದ ಯಾವುದೇ ನುರಿತ ಸಿಬ್ಬಂದಿಗಳು ಕೂಡ ಇಲ್ಲಿಲ್ಲ. ನಡುವೆ ಕುಡಿಲಿಕ್ಕೆ ನೀರು ಕೂಡ ಇಲ್ಲ. ರೋಗಗ್ರಸ್ತರು, ಈ ಅನಾರೋಗ್ಯ ಪೀಡಿತರು ಏನಾದರೂ ಇದರಲ್ಲಿ ಸಿಗಾಕೊಂಡ್ಬಿಟ್ರೆ ಗಾಳಿ ಸಿಗದೆ ಸಾಯುವ ಪರಿಸ್ಥಿತಿ ಅಂತೂ ಬಂದೇ ಬರುತ್ತೆ ಅಂತ ನಾನು ಈ ಸರ್ಕಾರಕ್ಕೆ ಇದರ ಮೂಲಕ ಗಮನಕ್ಕೆ ತರ್ತಾ ಇದ್ದೀನಿ. ಇಲ್ಲ, ಮುಖ್ಯ ದ್ವಾರದಲ್ಲಿ ನೆರಳಿರುತ್ತೆ, ಕಾಲು ಸುಡಲ್ಲ ಅಂತಾರೆ. ಆದರೆ ಮೂಲ ಸರಳ ದಾರಿಯಲ್ಲೂ 425 ಸ್ಟೆಪ್ಸ್ ಇದ್ದಾವೆ. ಸರ್ಕಾರಕ್ಕೆ ತಿಂಗಳಿಗೆ ಕೋಟಿ ರೂಪಾಯಿಗೂ ಹೆಚ್ಚು ಹುಂಡಿ ಹಣ ಬರುತ್ತೆ ಈ ಆಂಜನಾದ್ರಿ ಬೆಟ್ಟಕ್ಕೆ. ಆದರೆ ಆ ಮೂಲ ಸರಳ ದಾರಿಗೂ ನೆರಳನ್ನು ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಅದನ್ನು ಬಿಟ್ಟು ಆ ಕಡೆ ಬಿಸಿಲಿದೆ, ಕಾಲಿಡೋಕ್ಕಾಗಲ್ಲ, ನೆರಳಿಲ್ಲ ಅನ್ನುವಂಥ ನೆಪ ಒಡ್ಡಿ ಸರ್ಕಾರ ಇಲ್ಲಿನ ಜನರ ಆರೋಗ್ಯದ ಜೊತೆ ಆಟ ಆಡ್ತಾ ಇದೆ. ಹಾಗೂ ಕೆಲವೊಬ್ಬರ ಹಿತಾಸಕ್ತಿಗಳಿಗೋಸ್ಕರ ಈ ರೀತಿ ಈ ಭಕ್ತರಿಗೆ ತೊಂದರೆಯನ್ನು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು.
ಈ ಭಕ್ತ ಸಾಗರವನ್ನು ನಿಯಂತ್ರಿಸಲಿಕ್ಕೆ ಯಾವುದೇ ರೀತಿಯಿಂದ ಪೊಲೀಸ್ ವ್ಯವಸ್ಥೆ ಆಗಲಿ, ವಾಚ್ಮ್ಯಾನ್ಗಳ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ವಾ. ಹೋಮ್ ಗಾರ್ಡ್ಗಳಂತೂ ಇಲ್ಲಿ ಬರೋದೇ ಇಲ್ಲ. ಇಲ್ಲಿ ದೊಡ್ಡ ದುಸ್ಥಿತಿಯಲ್ಲಿ ಸರ್ಕಾರ ಇದನ್ನು ನಿರ್ವಹಿಸ್ತಿದೆ ಅಂತಲೇ ಹೇಳ್ಬೋದು. ಈ ಬಗ್ಗೆ ಸುತ್ತಮುತ್ತಲಿನ ಗ್ರಾಮಸ್ಥರ ಜನರು ಮಾನ್ಯ ಶಾಸಕರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇತ್ತೀಚೆಗೆ ಮನವಿಯನ್ನು ಕೂಡ ಕೊಟ್ಟು ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕೇಳಿಕೊಂಡ್ರು ಕೂಡ ಅದನ್ನು ಶಾಸಕರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಕ್ಯಾರೆ ಅನ್ನದೇ ಅದನ್ನು ಆ ಲೆಟರ್ಗಳನ್ನು ಎಲ್ಲೋ ಮೂಲೆಗೆ ಎಸೆದಿದ್ದಾರೆ ಅನ್ನುವಂಥ ವದಂತಿ ಇದೆ. ಇಲ್ಲಿರುವಂತಹ ಈ ಸಮಸ್ಯೆಯನ್ನು ಇದುವರೆಗೂ ಕೂಡ ಬಗೆಹರಿಸಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ಇನ್ನು ಕಾನೂನುಬಾಹಿರವಾಗಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಅಂಜನಾದ್ರಿ ಬೆಟ್ಟವನ್ನು ಈ ಮುಜರಾಯಿ ಇಲಾಖೆ ಅದನ್ನು ತಮ್ಮ ವಶಕ್ಕೆ ಪಡೆದುಕೊಂಡ ಮೇಲೆ ಅವರೇ ದೊಡ್ಡ ಪೇಚಿಗೆ ಸಿಲುಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಓಡಾಡ್ತಾ ಇದ್ದಾರೆ ಹೊರತು ಇಲ್ಲಿನ ಜನರ ಸಮಸ್ಯೆಯನ್ನು ಯಾವುದೇ ರೀತಿಯಿಂದ ಬಗೆಹರಿಸಿಕೆ ಪ್ರಯತ್ನ ಮಾಡ್ತಿಲ್ಲ ಅಂತಾನೆ ಹೇಳ್ಬೋದು. ಈ ಸಮಸ್ಯೆ ಕುರಿತು ಮಾನ್ಯ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿರವರು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿದರೂ ಕೂಡ ಯಾವುದೇ ಫಲ ನೀಡಿಲ್ಲ. ಇದಕ್ಕೆ ಜಿಲ್ಲಾಧಿಕಾರಿಗಳು ಸ್ಪಂದನೆ ನೀಡಿಲ್ಲ ಅನ್ನುವಂಥ ಮಾಹಿತಿ ಗೊತ್ತಾಗಿದೆ. ಹೀಗಾಗಿ ಇಲ್ಲಿರುವಂಥ ಭಕ್ತರ ಸಮಸ್ಯೆ ಹೇಳತೀರದಾಗಿದೆ. ಈ ಸಮಸ್ಯೆ ಬಗೆಹರಿದಂತಾಗಿದೆ. ಮುಂದೇನಾಗುತ್ತೋ ಕಾದು ನೋಡಬೇಕಾಗಿದೆ. ಅಲ್ಲಿವರೆಗೂ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.